ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಮಿರ್ಚಿ ಬಜ್ಜಿ ಮಾಡೋದು ನೋಡೋಣಂತ. ಮಿರ್ಚಿ ಬಜ್ಜಿ ಮಾಡೋಕ್ಕೆ ನಾ ಇಲ್ಲೇ ಫಸ್ಟಿಗೆ ಒಂದು 10 ಮೆಣಸಿನ್ಕಾಯಿ ತೊಗೊಂಡಿನಿ. 10 ಮೆಣಸಿನ್ಕಾಯಿನ ಎರಡು ಹೋಳಾಗಿ ಹೆಚ್ಕೊಳತ್ತೀನಿ. 2 ಹೋಳಾಗಿ ಹೆಚ್ಕೊಂಡ್ಮೇಲೆ ಅದರೊಳಗಿಂದ ಬೀಜ ಎಲ್ಲ ತೆಕ್ಕೊಳತ್ತೀನಿ. ಬೀಜ ತಕ್ಕೊಳ್ಳೋದು ಯಾಕೆ ತಕ್ಕೊಳತ್ತೀನಿ ಅಂದರೆ ಇದ್ರೊಳಗೆ ಏನರ ಒಂದು ಸ್ಟಫಿಂಗ್ ಹಾಕ್ತೀನಿ ನಾನು. ಆಮೇಲೆ ನಿಮಗೆ ಖಾರ ಬೇಕಂದ್ರೆ ಬೀಜ ಇಟ್ಕೋಬೋದು. ಆಮೇಲೆ ಇಲ್ಲ ಬೀಜ ಎಲ್ಲ ತಕ್ಕೊಂಡ್ಮೇಲೆ ಒಂದು ಬಟ್ಟಲ್ದೊಳಗೆ 1 ಚಮಚೆ ಜೀರಿಗೆ ಪೌಡ್ರ್, 1 ಚಮಚೆ ಉಪ್ಪು ಸೇರಿಸಿ ಇಟ್ಕೊಂಡಿದ್ದೆ, ಅದನ್ನು ಫಿಲ್ ಮಾಡತ್ತೀನಿ. ಆಮೇಲೆ ಫಿಲ್ ಮಾಡಿದ್ಮೇಲೆ ಒಂದು ದಬ್ರಿ ಒಳಗೆ ನಾ ಇಲ್ಲೇ 1 ಸ್ಪೂನ್ ಅಜ್ವಾಯಿನ ಕೈಯೊಳಗೆ ತಿಕ್ಕಿ ಹಾಕ್ಕೊಂಡೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಆಮೇಲೆ 1 ಚಮಚೆ ಎಣ್ಣೆ ಹಾಕ್ಕೊಂಡು ಚಲೋತ್ತಾಗಿ ಮಿಕ್ಸ್ ಮಾಡ್ಕೊಂಡು ನೀರು ಹಾಕ್ಕೊಳತ್ತೀನಿ. ನೀರನ್ನ ಇಲ್ಲೇ 1 ಕಪ್ ಹಾಕ್ಕೊಂಡೀನಿ. ಆಮೇಲೆ 1 ಕಪ್ ನೀರು ಹಾಕಿ ಮಿಕ್ಸ್ ಮಾಡಿದ್ಮೇಲೆ 1.5 ಕಪ್ ಕಡ್ಲಿ ಹಿಟ್ಟು ಹಾಕಿ ನಾ ಇಲ್ಲೇ ಮಿಕ್ಸ್ ಮಾಡ್ಕೊಂಡೀನಿ. ಕಡ್ಲಿ ಹಿಟ್ಟು ಹಾಕಿದ್ಮೇಲೆ 1 ಚಿಟಕಿ ತಿನ್ನೋ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಂಡೇನಿ. ನೋಡಿರಿ ಈ ಕನ್ಸಿಸ್ಟೆನ್ಸಿ ಇರಬೇಕು. ಆ ಕನ್ಸಿಸ್ಟೆನ್ಸಿ ಬಂದಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟ ತುಂಬಿದ್ವಲ್ಲ ಮೆಣಸಿನ್ಕಾಯಿ, ಅವನ್ನ ಹಿಟ್ಟೊಳಗೆ ಅದ್ದಿ ಕರ್ಕೋಬೇಕು. ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಕಡೆ ಹೊಳ್ಳೆ ತಿರುಗಿ ಹಾಕ್ಕೊಂಡು ನೋಡ್ರಿ ಈ ಕಲರ್ ಬರಬೇಕು ಮಿರ್ಚಿ. ನೋಡ್ರಿಲ್ಲ ಎಷ್ಟು ಮಸ್ತ್ ಕಾಣತ್ತವು ಮಿರ್ಚಿ. ಈ ಮಿರ್ಚಿ ನಾವು ಬಿಸಿ ಬಿಸಿ ಚಹಾ ಜೊತೆ ತಿನ್ನತ್ರ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತವು. ಸೊ ಪ್ಲೀಸ್ ಈ ರೆಸಿಪಿ ಟ್ರೈ ಮಾಡಿ ಹೆಂಗೆ ಬಂದು ಅಂತ ಹೇಳ್ರಿ ನನಗೆ. ಈ ರೆಸಿಪಿ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡ್ರಿ ಇಲ್ಲೇ ಒಳಗೂ ಮಿರ್ಚಿ ಭಾಳ ಚಲೋ ಬೆಂದವು. ನೋಡ್ರಿಲ್ಲ, ಹಂಗಿದ್ರೆ ಚಹಾ ಜೊತೆ ಮಿರ್ಚಿ ತಿನ್ನೋಣಂತ.